ರಾಮನನ್ನು ಸ್ತುತಿಸುವ ಬಗೆ ಅದು ಕೆಲವು ಸ್ಕಂದ ಪುರಾಣದ ಮಾತು. ಹೇ ರಾಮ ಜಗತಾಮೀಶ ಜಾಮದಗ್ನಿ ಮಹಾಪ್ರಭು ದುಷ್ಟ ಕ್ಷತ್ರಿಯ ಸಂಹಾರ. ಕ್ಷತ್ರಿಯರನ್ನು ಸಂಹಾರ ಮಾಡಿದರೆ ತಪ್ಪಾಗುತ್ತೆ, ಆಡಳಿತ ಮಂಡಳಿ ಮೇಲೆ ವಿರೋಧ ಬರ್ತದೆ, ಒಂದು ಜಾತಿ ಹೊಡೆಯುವುದು ಅಂದರೆ ಏನು ಸಮ ಅಂತ ಕೇಳಿದರೆ ಅದಕ್ಕೆ ದುಷ್ಟ ಅಂತ ಶಬ್ದ ಆಗಿತ್ತು. ದುರ್ಯೋಧನಾದಿಗಳನ್ನು ಸಾಯಿಸಿದ್ದು ಅಂದಾಗ ಅವರ ದೌರ್ಜನ್ಯಕ್ಕೆ ಕೃಷ್ಣ ಮೊದಲೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಂತಾನೆ. ಧರ್ಮ ತಪ್ಪಿದಾಗ ನಾನು ಬರ್ತೇನೆ, ಸರಿ ಮಾಡಲಿಕ್ಕೆ ನೋಡುತ್ತೇನೆ, ಆದರೆ ಅವರು ಸರಿ ಆಗದಿದ್ದರೆ ಅವರನ್ನು ಹೊಡಿಬೇಕಾಗ್ತದೆ ಅಂತ. ಆದ್ದರಿಂದ ಪಾಂಡವಾನ ಮಿತಾರ್ಥಾಯ ಕೌರವಾನ ವಿನಾಶಾಯ ಎನ್ನುವುದು ಸತ್ಯವೇ. ಬುದ್ಧಿ ಹೇಳಿದೆ, ಕೇಳಲಿಲ್ಲ ಅವರು. ಅರ್ಧ ರಾಜ್ಯ ಎಲ್ಲಾದರೂ ತಿಂದುಕೋ ನೀನು ಪರವಾಗಿಲ್ಲ ಅಂತೇಳಿ ನಾನು ದ್ಯೂತವನ್ನು ಒಪ್ಪಿ 5 ಗ್ರಾಮದ ಬಗ್ಗೆಯೂ ಮಾತಾಡಿದ್ದೆ, ಒಪ್ಪಲಿಲ್ಲ ಅಂತ. ಆದ್ದರಿಂದ ದುಷ್ಟರನ್ನು ಮುಗಿಸದೆ ನಮಗೆ ದೌರ್ಜನ್ಯ ಉಳಿಯಲಿಲ್ಲ ಆದಾಗ ನಾನು ತೆಗೆದದ್ದು ಅಂತ ತಾನೇ ಯಾರಿಂದೋ ಮಾಡಿಸಿದ, ನೀನೇ ಮಾಡಲಿಲ್ಲ ಅಂದವನು ಹೇಳ್ತಾನೆ. ವಿದುರ ಕೇಳ್ತಾನೆ, ಒಪ್ಪದವರ ಹತ್ರ ಬರಬೇಡ ಅಂತ. ನಾಳೆ ಜನ ಹೇಳುತ್ತಾರೆ, ನಮಾಂ ಬ್ರೂಯು ಅಧರ್ಮಿಷ್ಠಾ, ಕೆಟ್ಟವರು ಮತ್ತೆ ನಾಳೆ ಹೇಳಬಾರದು. ಕೃಷ್ಣ ಟ್ರೈ ಮಾಡಿದರೆ ಯುದ್ಧ ನಿಲ್ತಿತ್ತು ಅಂತ ಹೇಳುವುದು ಬೇಡ, ಅದಕ್ಕೆ ನಾನೇ ಹೋಗಿ ದಮ್ಮಯದಕ್ಕೆ ಹಾಕಿ ಬಂದಿದ್ದೇನೆ ಅಂತಾನೆ. ಇಷ್ಟು ಸ್ಪಷ್ಟ ಇರುವಾಗ ಎಷ್ಟೋ ಜನ ಕೇಳುವುದುಂಟು, ಕಡಿಯುವುದು ಬೇಡಿತ್ತು, ಬೋಧ ಹೇಳಿದರೆ ಆಗ್ತಿತ್ತು ಅಂತ. ಆಗ್ತಿತ್ತು, 1 ಸರ್ತಿ 2 ಸರ್ತಿ ಆಯಿತು ನೋಡಿ. ಹನುಮಂತನು ಹೋಗಿ ಹೇಳಿದ ಬೋಧ, ವಿಭೀಷಣ ಅದಕ್ಕಿಂತ ಮೊದಲು ಬೋಧ ಹೇಳಿದ, ಕುಂಭಕರ್ಣನು ಮಧ್ಯದಲ್ಲಿ ಬೋಧ ಹೇಳಿದ, ಅಂಗದನು ಬೋಧ ಹೇಳಿದ ಹೋಗಿ ದೌತ್ಯದಲ್ಲಿ, ರಾಮನು ಹೇಳಿದ ಕೊನೆಗೆ ರಣಾಂಗಣದಲ್ಲಿ, ಹೋಗು ನಾವು ಎಷ್ಟು ಜೋರಿದ್ದೇವೆ ಗೊತ್ತಾಯ್ತಲ್ಲ, ಹೋಗು ಬದುಕು ಕೊಡು ಸೀತೆ, ಆಗಲಿ ಸಾಯದೆ ಕೊಡುವುದೇ. ಎಂಥದ್ದು ಮಾಡಲಿಲ್ಲ ಅವನು, ಉಪಯೋಗಕ್ಕೆ ಬರಲಿಲ್ಲ, ಅದು ಇಟ್ಟುಕೊಂಡದ್ದೇ ಬಂತವನಿಗೆ. ಊದುವಚ್ಚು ಹಚ್ಚಲಿಲ್ಲ ಅದಕ್ಕೆ ಪುಣ್ಯಾತ್ಮ, ಒಂದು ಸುಪ್ರದಕ್ಷಿಣೆ ಒಂದು ಅದು ಆಗಲಿಲ್ಲ, ಏನಾಗಲಿಲ್ಲ, ಸತ್ತೋದ. ಅದರಂತೆ ಇಲ್ಲಿ ಅಶ್ವತ್ಥಾಮನು ಹೇಳಿದ್ದಾನೆ ದುರ್ಯೋಧನ ಹತ್ರ, ದುಶ್ಯಾಸನ ಸತ್ತಾಗಲು. ಕರ್ಣನು ಹೇಳಿದ್ದಾನೆ, ಪಾಂಡವರಿಗೆ ಹೊಡೆದು ಸಾಯಿಸಲಿಕ್ಕೆ ಬರುವುದಿಲ್ಲ, ನಾನು ಟ್ರೈ ಮಾಡಿ ಸೋತಾಗಿದೆ ಅಂದ. ಭೀಷ್ಮರು ಹೇಳಿದ್ದಾರೆ, ದ್ರೋಣರು ಹೇಳಿದ್ದಾರೆ, ಕೇಳಲಿಲ್ಲ, ಬೋಧೆ ಮಾಡಿ ಕೇಳುವುದಿಲ್ಲ. ಅದರಿಂದ ದುಷ್ಟ ಕ್ಷತ್ರಿಯ, ಅದರಿಂದ ದುಷ್ಟತನ ಎನ್ನುವುದನ್ನು ಸಂಹಾರ ಮಾಡಬೇಕಾದ್ರೆ ವ್ಯಕ್ತಿಯೇ ಮುರಿಬೇಕು ಹೊರತು ಶಕ್ತಿ ಮುರಿಲಿಕ್ಕೆ ಆಗುವುದಿಲ್ಲ. ದುಷ್ಟ ಕ್ಷತ್ರಿಯ ಸಂಹಾರ. ಆದ್ದರಿಂದ ವೈರಿಶೇಷಂ ನಕಾರ ಅಂತ ಹೇಳೋದು, ಅವರ ಪೂರ್ಣ ಪಡೆಯನ್ನು ತೆಗೆದಿಲ್ಲ, ಆದರೆ ಇನ್ನೊಂದು ಹುಟ್ಟುತ್ತದೆ, ಮತ್ತೆ ಅದರ ಇನ್ನೊಂದು ರೂಪ ಹುಟ್ಟುತ್ತದೆ. ಉಗ್ರವಾದದ ಸಂಪೂರ್ಣ ನಾಶ ಆಗದೇ ಇದ್ದರೆ ಅದು ಮತ್ತೆ ಯಾವತ್ತು ಅದು 4 ಜನರನ್ನು ಬಿಡಿ ಹಾಗೆಲ್ಲ ಆಗುವುದಿಲ್ಲ ಅಂದ, ಪೂರ್ಣ ಹೋಗಬೇಕು. ಭಕ್ತಾನುಗ್ರಹಕಾರಕ, ವಾಸ್ತವವಾಗಿ ಭಕ್ತರ ಅನುಗ್ರಹಕ್ಕೋಸ್ಕರ ಮಾಡಿದ ಕಥೆ ಅದು. ನಮೋ ನಮಸ್ತೆ ಭೃಗುವರ್ಯ ದೇವ, ನಮೋ ನಮಸ್ತೆ ದ್ವಿಜಪೇಂದ್ರ ಸೂರ್ಯ, ನಮೋ ನಮಸ್ತೆ ಬಲದ ವದಾಹ, ನಮೋ ನಮಸ್ತೆ ಅಖಿಲ ಕಾಮದೋಹ. ಅದೆಲ್ಲ ಸಾಹಿತ್ಯಿಕವಾಗಿ ಎಲ್ಲ ನಮ್ಮಲ್ಲಿ ಶ್ಲೋಕಗಳೇ, ಪುರಾಣಗಳ ಮಾತುಗಳೇ ಇಲ್ಲ, ಎಲ್ಲ ಮಂತ್ರಪ್ರಾಯ, ಎಲ್ಲ ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ. ಇಂಥದ್ದೆಲ್ಲ ಯಾರಿಗೆ ಬೇಕು? ನಾವು ಸಾಹಿತ್ಯಗಾರರು ಬಹಳ ಚಂದವಾಗಿ ಪ್ರಾಸ ಬರುವಂತೆ, ರೈಮಿಂಗ್ ವರ್ಡ್ಸ್ ಇರುವಂತೆ ಎಲ್ಲ ಮಾಡಿಕೊಡ್ತೇವೆ. ಅಂದರೆ ನಾನು ಅದಕ್ಕೆ ತಂದಾಗಿದ್ದು ಪುರಾಣಗಳಂಥದ್ದು ಮಾತುಗಳನ್ನು 1000 ಗಟ್ಟಲೆ ಹೇಳಿದೆ. ನಿಮ್ಗೆ ಎಷ್ಟು ಚಂದ ಬೇಕು, ಯಾವ ಛಂದಸ್ಸಿನಲ್ಲಿ ನಿಮಗೆ ಬೇಕು ಹೇಳಿ, ಪುರಾಣಗಳಲ್ಲಿ ಅದ್ಭುತವಾದ ಕಲಿಕೆ ಎನ್ನುವುದನ್ನು ಛಂದಶಾಸ್ತ್ರ ಕಲೀಲಿಕ್ಕೆ ಪುರಾಣ ಉಪಯೋಗಿಸಿಕೊಂಡ್ರೆ ನಾವು ಯಾವತ್ತೋ ಇವತ್ತು ಎಷ್ಟೋ ಮುಂದಕ್ಕೆ ಹೋಗ್ತಿದ್ದೆವು. ನಾನು ಅಲಂಕಾರ ವಿದ್ವತ್ತಲ್ಲ, ನಾನು ಸಾಹಿತ್ಯ ಕೃತಿಗಳನ್ನು ಓದಲಿಲ್ಲ ಅಂತಲ್ಲ, ಆದರೆ ನಾನು ಎಲ್ಲ ಸಾಹಿತ್ಯಾತ್ಮಕವಾದ ಕ್ರಿಯೆಗಳನ್ನು ನಡೆಸುವಲ್ಲಿ, ಅಷ್ಟಾವಧಾನ ಆಗಲಿ, ಶತಾವಧಾನ ಆಗಲಿ, ಶ್ಲೋಕ ರಚನೆ ಆಗಲಿ, ಎಲ್ಲಕ್ಕೆ ನನಗೆ ಮೂಲ ಸೋರ್ಸುಗಳೆಲ್ಲ ಪುರಾಣಗಳೇ. ಅವರ ರಚನೆ, ವ್ಯಾಸ ನಿರ್ಮಿತಿಯೇ. ಇದನ್ನು ನಾನು ಹೇಳುವುದಲ್ಲ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹಿಂದಿನದ್ದೇ ಗೆರೆಗಳು. ಅದನ್ನು ತೋರಿಸುವ ಕೆಲಸಕ್ಕೋಸ್ಕರ ನಾನು ಇಂಥ ಕೆಲವು ಶ್ಲೋಕಗಳನ್ನು ಎತ್ತಿ, ಇಂಥದ್ದು 1000 ಇದೆ ಹೇಳಿದ್ನಲ್ಲ. ಪರಶುರಾಮನ ಬಗ್ಗೆ ಸ್ತೋತ್ರವೇ ನನಗೆ 100 ಸಿಗ್ತದೆ, 1-2 ಸ್ಯಾಂಪಲಿಗೆ ಅಷ್ಟೇ ತರೋದು. ಅದು ನಿನ್ನೆ ರಾಮನಿಗಾಗೋ ಹನುಮಂತನದ್ದೇ ಮಾಡಿದ್ದು ಅಂತ ಎಸ್ಲಿಸುವಲ್ಲಿ ತಂದಿಟ್ಟಿದ್ದೇನೆ. ಅದರಲ್ಲಿ ಇತಿಹಾಸಗಳ ಕವರ್ ಬರಬೇಕು, ನನಗೆ ವಿಶೇಷಾಂಶಗಳು ಇರಬೇಕು, ಹೀಗೊಂದು ಛಂದಸ್ಸು ಬೇರೆ ಬರಬೇಕು. ಸೇಮ್ ಹೇಳಿದಾಗೆ ನಮೋ ನಮಃ ಕಾರಣ ಪೂರುಷಾಯ ಸ್ವಭಕ್ತ ಸಂಸಾರ ತರೋಹ ಕುಟಾರ ಸ್ವಕ್ಷೇತ್ರ ರಕ್ಷಾಧೃತ ಚಾಪಬಾಣ ಸ್ವಕೀಯ ದುಃಖಾಬ್ಧಿ ವಿಶೋಷಣೇಹ. ಇಹ ಅಂದರೆ ಇಷ್ಟ ಅಂತ ಅರ್ಥ. ಎಲ್ಲವನ್ನೂ ತೆಗೆಯುವ ಇಷ್ಟವುಳ್ಳವನಿಗೆ, ತಮ್ಮವರಿಗೆ, ಸ್ವಕೀಯರಿಗೆ ಮಾತ್ರ.